ಇನ್ನು ಹಾಸನದ ಸಕಲೇಶಪುರದ ಹೊಸಳ್ಳಿ ಬೆಟ್ಟದಲ್ಲಿ ಇದೇ ರೀತಿ ಪ್ರವಾಸಿಗರು ಹುಚ್ಚಾಟ ನಡೆಸಿದ್ದಾರೆ. ಬೆಟ್ಟದ ಮೇಲೆ ವಾಹನ ಪ್ರವೇಶ ನಿಷೇಧ ಇದ್ರೂ ಪ್ರವಾಸಿಗರು ವಾಹನಗಳ ಸಮೇತ ಎಂಟ್ರಿ ಕೊಟ್ಟಿದ್ದಾರೆ. ಕಾರು ಜೀಪ್ಗಳಲ್ಲಿ ವೀಲಿಂಗ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಹುಚ್ಚಾಟ ನಡೆಸಿರೋದು. ಹಸಿರು ಹುಲ್ಲಿನ ಮೇಲೆ ವೀಲಿಂಗ್ ಮಾಡಿ ಯುವಕರು ಹುಚ್ಚಾಟ ನಡೆಸಿದ್ದಾರೆ. ಈ ರೀತಿಯಲ್ಲಿ ವೀಲಿಂಗ್ ಮಾಡಿದ್ದಕ್ಕೆ ಸ್ಥಳೀಯರು ಮತ್ತೆ ಪರಿಸರವಾದಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ತಪ್ಪು ಎಸಗಿರೋರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅರಣ್ಯ ಇಲಾಖೆಗೆ ಸಾರ್ವಜನಿಕರು ಮತ್ತೆ ಸ್ಥಳೀಯರು ಆಗ್ರಹಿಸ್ತಾರೆ. ಇಲ್ಲಿ ವಾಹನಗಳ ಓಡಾಟಕ್ಕೇನೆ ನಿರ್ಬಂಧ ಇದೆ, ಕಷ್ಟ ಅಲ್ಲಿ ಆಫ್ ರೋಡ್ ಅದು. ಈ ರೀತಿ ಮಳೆ ಹೆಚ್ಚಿದ್ದಾಗ ಇನ್ನೂ ಕಷ್ಟ, ಹಾಗಾಗಿ ಏನು ಅವಘಡಗಳಾಗಬಾರ್ದು ಅಂತ ಅಲ್ಲಿ ನಿರ್ಬಂಧ ಹೇರಿರ್ತಾರೆ. ಬಟ್ ಈ ರೀತಿ ಕೆಲವು ಪ್ರವಾಸಿಗರು ಹುಚ್ಚಾಟ ಮೆರೆದಿರೋದು, ವೀಲಿಂಗ್ ಎಲ್ಲ ಮಾಡಿದ್ದಾರೆ, ಆ ವಿಡಿಯೋಗಳನ್ನು ಮಾಡಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಅಲ್ಲಿ ನಿರ್ಬಂಧ ಇದೆ ಅಂದ್ರೆ ಬಟ್ ಕಾವಲಿರೋದಕ್ಕೆ ಸಿಬ್ಬಂದಿ ಯಾರು ಇರಲ್ವಾ? ಹೇಗ್ ಬೇಕಾದ್ರೂ ಹುಚ್ಚಾಟ ಮಾಡ್ಬೋದಾ ಪ್ರವಾಸಿಗರು? ವಿಜಯ್, ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸಕಲೇಶಪುರಕ್ಕೆ ಪ್ರವಾಸಿಗರು ಭೇಟಿ ನೀಡೋದು ಕಾಮನ್. ಆದ್ರೆ ಬರಂತ ಪ್ರವಾಸಿಗರ ಮನದಲ್ಲಿ ಏನಿರ್ಬೇಕು ಅಂದ್ರೆ ಪರಿಸರನ ಉಳಿಸ್ಬೇಕು ಮತ್ತೆ ಬೆಳೆಸ್ಬೇಕು ಅನ್ನೋ ಮನೋಭಾವನೆ ಇರಬೇಕು. ಆದ್ರೆ ಇಲ್ಲಿ ಬರಂತ ಬಹುತೇಕ ಪ್ರವಾಸಿಗರು ಆ ಪ್ರಕೃತಿಯನ್ನ, ಆ ಪರಿಸರವನ್ನ ಹಾಳು ಮಾಡಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ತಾಜಾ ಉದಾಹರಣೆ ಏನು ಸಕಲೇಶಪುರದ ಹೊಸಳ್ಳಿ ಬೆಟ್ಟ ಇದೆ. ಅಲ್ಲಿ ಆ ಬೆಟ್ಟದ ಮೇಲೆ ಹೋಗಕ್ಕೆ ಪ್ರವಾಸಿಗರಿಗೆ ಯಾವುದೇ ರೀತಿ ಅವಕಾಶ ಇಲ್ಲ. ಅದ್ರಲ್ಲೂ ವಿಶೇಷವಾಗಿ ಏನು ವಾಹನ ಇರ್ಬೋದು, ಜೀಪ್ ಇರ್ಬೋದು ಅಥವಾ ಬೇರೆ ಬೈಕ್ಗಳು ಇರ್ಬೋದು, ಅಲ್ಲಿ ಹೋಗಕ್ಕೆ ನಿಷೇಧ ಇದೆ. ಆದ್ರೂ ಕೂಡ ಸಾಕಷ್ಟು ಪ್ರವಾಸಿಗರು ಏನ್ ಮಾಡ್ತಾರೆ, ಅಲ್ಲಿ ಏನ್ ಹಸಿರು ಬೆಟ್ಟ ಇದೆ ಅಲ್ಲಿ ಜೀಪ್ ಇರ್ಬೋದು, ಕಾರ್ ಇರ್ಬೋದು, ಆ ಮುಖಾಂತರ ಹೋಗಿ ಅಲ್ಲೆಲ್ಲ ಏನು ವೀಲಿಂಗ್ ಮಾಡೋದು, ಮತ್ತೆ ಅಲ್ಲಿ ನಿಷೇಧ ಇರುವಂತ ಪ್ರದೇಶಕ್ಕೂ ಕೂಡ ಇವರು ಎಂಟ್ರಿ ಕೊಡುವಂಥದ್ದು. ಈ ರೀತಿ ಮಾಡಿ ಹುಚ್ಚಾಟ ಮಾಡಿ ಆ ಪ್ರಕೃತಿಯನ್ನ, ಆ ಪರಿಸರವನ್ನ ಹಾಳು ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸ್ಥಳೀಯರು ಮತ್ತೆ ಸಂಬಂಧಪಟ್ಟ ಕೆಲವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಪ್ರವಾಸಕ್ಕೆ ಬರುವಂತವ್ರು ಮೊದಲು ಯೋಚನೆ ಮಾಡ್ಬೇಕು, ಪರಿಸರವನ್ನು ಉಳಿಸ್ಬೇಕು ಅನ್ನೋ ಕಾಳಜಿ ಇರಬೇಕು. ಈ ರೀತಿ ಮಾಡೋದು ಎಷ್ಟು ಸರಿ. ಇದಲ್ಲದೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯನ್ನು ಕೂಡ ಸೂಕ್ತವಾದ ಕ್ರಮವನ್ನ ಈ ರೀತಿಯ ವ್ಯಕ್ತಿಗಳ ಮೇಲೆ ಕೈಗೊಳ್ತಾ ಇಲ್ಲ. ಅದಕ್ಕೋಸ್ಕರ ಅರಣ್ಯ ಅಧಿಕಾರಿಗಳು ಕೂಡ ಈ ತಪ್ಪಿತಸ್ಥರು ಇಂಥವ್ರ ಪ್ರವಾಸಿಗರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಅನ್ನೋದು ಸ್ಥಳೀಯರ ಮತ್ತೆ ಅಲ್ಲಿ ಪರಿಸರವಾದಿಗಳ ವಾದ ಆಗಿದೆ. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.